ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ದುಬಾರಿ ಬೆಲೆಯ ಚಾಕೋ ಚಿಪ್ಸ್ ಮನೇಲಿ ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಹ್ಯಾಪಿನ 4 ಬಿಸ್ಕೆಟ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನೋಡಿ, 5 ರುಪೀಸ್ದು 4 ತೊಗೊಂಡಿದ್ದೇನೆ. ಇದನ್ನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮನೇಲೇ ನಾವು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವಾಗಲೂ ನಾವು ಆಚೆ ಕಡೆಯಿಂದನೇ ತಂದು ಈ ಥರ ಮಾಡ್ಕೊತೀವಿ. ಕೇಕ್ಗೆಲ್ಲ ಹಾಕ್ಕೊತೀವಲ್ಲ, ಕೇಕಿಗೆ ಮತ್ತು ಐಸ್ ಕ್ರೀಮ್ಗೆ ಎಲ್ಲ ಹಾಕ್ತೀವಲ್ಲ, ಅದನ್ನು ಮನೇಲಿ ಯಾವ ಥರ ನಾವು ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್, ಒಂದೊಂದು ಪ್ಯಾಕೆಟಲ್ಲಿ ಒಂದು 7 ಬಿಸ್ಕೆಟ್ ಇರುತ್ತೆ. ಅದಕ್ಕೋಸ್ಕರ ನಾನು 20 ರೂಪಾಯಿದು ಕೊಟ್ಟು 4 ಪ್ಯಾಕೆಟು 5 ರೂಪಾಯಿದು ತೊಗೊಂಬಂದಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ನೋಡಿ, ನಾನು 4 ಪ್ಯಾಕೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನು ಮುರಿದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ಇದೇ ಥರ ಮುರಿದು ಹಾಕ್ಕೊತೀನಿ ನಾನು. ಮನೆಯಲ್ಲೇ ಮಾಡಿಕೊಂಡ್ರೆ ಕೇಕು, ಐಸ್ ಕ್ರೀಮು ಮನೇಲಿ ಮಾಡ್ಕೊಂಡಾಗ ಹಾಕೊಳ್ಳೋಕ್ಕೆ ಬೇಕಾಗುತ್ತೆ. ಇವು ತುಂಬ ದಿಢೀರಾಗಿ ಯಾವ ಥರ ಮಾಡೋದು ಅಂತ ತುಂಬ ಖರ್ಚಿಲ್ದಂಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬರೀ 20 ರೂಪಾಯಿ ಖರ್ಚು ಮಾಡಿದ್ರೆ ಆಯಿತು. ಚಾಕೋ ಚಿಪ್ಸು ಮನೇಲೇ ಈಸಿಯಾಗಿ ರೆಡಿ ಆಗುತ್ತೆ. ನೋಡಿ, ಎಲ್ಲವನ್ನು ಮುರಿದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ನಾನು ಪುಡಿ ಮಾಡ್ಕೊಂಬರ್ತೀನಿ. ನೀರು ಹಾಕದೇನೆ ಹಾಗೆ ಪುಡಿ ಮಾಡ್ಕೊಂಬರೋಣ. ನೋಡಿ, ಇಷ್ಟು ಪುಡಿ ಮಾಡ್ಕೊಂಬರ್ತೀನಿ ನಾನು. ಸ್ವಲ್ಪನೂ ಬಿಸ್ಕೆಟ್ ಉಳಿಬಾರ್ದು. ಹಾಗೇನಾದ್ರು ಉಳಿದ್ರೆ ನೀವು ಚಾಣಿಸ್ಬೋದು. ನೋಡಿ, ಇಷ್ಟು ಪುಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬೌಲ್ಗೆ ಎಲ್ಲ ತೆಗಿತೀನಿ ನಾನು. ನೋಡಿ ಎಷ್ಟು 4 ಪ್ಯಾಕೆಟ್ ಬಿಸ್ಕೆಟ್ ಹಾಕಿದ್ದಕ್ಕೆ ಇಷ್ಟ ಆಗಿದೆ ಅಲ್ವಾ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸತಿ ನೀರು ಹಾಕೋಬಾರ್ದು. ಇದಕ್ಕೇನೆ ಸ್ವಲ್ಪ ಸಕ್ಕರೆ ಪುಡಿ ಹಾಕೋಬೇಕು ಸ್ವೀಟ್ಗೋಸ್ಕರ. ನೋಡಿ, 1 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಆಲ್ರೆಡಿ ಬಿಸ್ಕೆಟು ಸ್ವೀಟೇ ಇರುತ್ತೆ. 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪನೇ ನೀರು, 1 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ನೋಡಿಕೊಂಡು 1 ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ಚರ್ ಮಾಡ್ಕೋಬೇಕು. ನೋಡಿ, 1 ಟೇಬಲ್ ಸ್ಪೂನು ಹಾಕ್ಕೊತೀನಿ ಮತ್ತು ಕಲಿಸ್ಕೊತೀನಿ. ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ. ಒಂದೇ ಸತಿ ನೀರು ಜಾಸ್ತಿ ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ನೋಡಿಕೊಂಡು ಯಾವ ಹದಕ್ಕೆ ಅಂತ ನೋಡಿ ತೋರಿಸ್ತೀನಿ ನಾನು. ನೋಡಿ, 2ನೇ ಸ್ಪೂನು ಹಾಕೋತಾ ಇದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಗೆ ಮತ್ತೆ 1 ಟೇಬಲ್ ಸ್ಪೂನು ಹಾಕ್ಕೋತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಯ್ತಿದ್ದು. ನೋಡಿ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಎಷ್ಟು ದುಬಾರಿ ಬೆಲೆಯ ಸ್ವೀಟ್ಸ್ ಇದು ಚಾಕೋ ಚಿಪ್ಸು. ನಾವು ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, 4ನೇ ಟೇಬಲ್ ಸ್ಪೂನು ಮತ್ತು ಮಿಶ್ರಣ ಮಾಡ್ಕೊಳ್ಳೋಣ. ಯಾವಾಗಲೂ ಆಚೆಯಿಂದನೇ ತರ್ತೀವಿ. ಆಚೆಯಿಂದ ತರೋದು ಬೇಡ. ಇವಾಗ ಮನೇಲೆ ನಾವು ಈಸಿಯಾಗಿ ಬಿಸ್ಕೆಟಿಂದನೇ ಮನೇಲೆ ಹೇಗಾದರೂ ಬಿಸ್ಕೆಟ್ ಇದ್ದೇ ಇರುತ್ತೆ. ಅದರಿಂದನೇ ನಾವು ಚಾಕೋ ಚಿಪ್ಸ್ನ ಈಸಿಯಾಗಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ನೋಡಿ ಈ ಥರ ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟು ಇರಬಾರ್ದು. ಆ ಥರ ನಾವು ಪೇಸ್ಟ್ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಹದ ಇರಬೇಕು. ಇದನ್ನು ಚೆನ್ನಾಗಿ ಕೈಯಿಂದನೇ ಸ್ಪೂನ್ ಸಹಾಯದಿಂದನೇ ಬೀಟ್ ಮಾಡ್ಕೋಬೇಕು. ನೋಡಿ, ಈ ಥರ. ನೋಡಿ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸ್ವಲ್ಪ ಬಿಸಿಲಿಗೆ ಒಣಗಿಸೋದಷ್ಟೇ ಕಷ್ಟ, ಬಿಟ್ಟರೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೆ 1 ಟೇಬಲ್ ಸ್ಪೂನು ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ಹದ ಬಂದಿದೆ ಈಗ. ನೋಡಿ, 6 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಷ್ಟು ಬೀಟ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಬರುತ್ತೆ. ನೋಡಿ, ಇಷ್ಟಾದರೆ ಹದ ಕರೆಕ್ಟ್ ಇದೆ. ನೋಡಿ, ಸೂಪರ್. ನೋಡಿ, ಈ ಥರ ಸ್ಪೂನಿಂದ ಮೇಲ್ಗಡೆಯಿಂದ ಲೇಟಾಗಿ ಬೀಳಬೇಕು ಕೆಳಗಡೆ. ಅಲ್ಲಿವರೆಗೂ ನಾವು ಕಲಿಸ್ಕೊಂಡಿದ್ದೀವಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ನೀರು ಮಿಕ್ಕಿದೆ. ಇವಾಗ ಇದಾಗಿದೆ. ಮನೆಯಲ್ಲಿ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ, ಆ ಹಾಲಿನ ಪ್ಯಾಕೆಟ್ನ ನೋಡಿ ನಾನು ಕಟ್ ಮಾಡ್ಕೊಡ್ತಾ ಇದ್ದೀನಿ. ಕಟ್ ಮಾಡ್ಕೊತು ಗ್ಲಾಸ್ ಒಳಗಡೆ ಅದನ್ನು ಇಟ್ಟು ಈ ಮಿಶ್ರಣನ ಪ್ಯಾಕೆಟ್ ಒಳಗಡೆ ಹಾಕ್ಕೊತೀನಿ. ನೋಡಿ, ನಿಮ್ಮ ಹತ್ರ ಬೇರೆ ಯಾವುದು ಹಾಲಿನ ಪ್ಯಾಕೆಟ್ ಇದೆಯೋ ಅದನ್ನು ಹಾಕೋಬೋದು. ಹಾಗೆ ಎಣ್ಣೆ ಪ್ಯಾಕೆಟ್ ಏನಾದರೂ ಇರುತ್ತಲ್ಲ ಅದರಲ್ಲೂ ಕೂಡ ಹಾಕೋಬೋದು. ನೋಡಿ, ತುಂಬ ಈಸಿಯಾಗಿ ಚಾಕೋ ಚಿಪ್ಸ್ ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ
ಒಳಗಡೆ ಹಳ್ಳ ಮಾಡಿಬಿಟ್ಟು ಕವರನ್ನ ಸ್ವಲ್ಪ ಅಗಲ ಮಾಡಿ ಇದರಲ್ಲಿ ಆ ಮಿಶ್ರಣನ ಹಾಕ್ಕೊತೀನಿ ನೋಡಿ. ಎಲ್ಲರ ಮನೇಲಿ ಹಾಲಿನ ಪ್ಯಾಕೆಟ್ ಇದ್ದೇ ಇರುತ್ತೆ, ಅದರಲ್ಲಿ ನಾನು ಇದನ್ನು ಇವಾಗ ಹಾಕ್ಕೊತೀನಿ ನೋಡಿ. ಸ್ವಲ್ಪನೇ ಹಾಕ್ಕೊಳ್ಳೋಣ ನೋಡಿ. ಈ ಥರ ಲೇಟಾಗಿ ಬೀಳಬೇಕು, ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ. ಇದೇ ಥರ ಎಲ್ಲ ಮಿಶ್ರಣನ ನಾನು ಹಾಕ್ಕೊತೀನಿ ಪ್ಯಾಕೆಟ್ ಒಳಗಡೆ ನೋಡಿ. ನಾನು ಈ ಫಸ್ಟ್ ಟೈಮ್ ವಿಡಿಯೋ ನಿಮಗೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ. ಆದಷ್ಟು ನಾನು ಜಾಸ್ತಿ ಮಾಡಿರ್ತೀನಿ ವಿಡಿಯೋಗೋಸ್ಕರ, ಸ್ವಲ್ಪ ನಿಮಗೆ ಅಳತೆ ಗೊತ್ತಾಗಲಿ ಅಂತ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಎಲ್ಲವನ್ನು ನಾನು ಪ್ಯಾಕೆಟ್ ಒಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಪ್ರೆಸ್ ಮಾಡಬೇಕು ನೋಡಿ. ಇವಾಗ ಇದಕ್ಕೆ ಒಂದು ರಬ್ಬರನ್ನು ಹಾಕ್ಕೊಳ್ಳೋಣ ಟೈಟಾಗಿ ನೋಡಿ. ಈ ಥರ ಮಾಡಿಬಿಟ್ಟು ಟೈಟಾಗಿ ಹಿಂದೆ ಒಂದು ರಬ್ಬರ್ ಹಾಕ್ಕೊಂಬಿಡೋಣ ನೋಡಿ. ಈ ಥರ ನಾವು ನಮ್ಮ ಚಾನಲಲ್ಲಿ ತುಂಬ ಸುಲಭವಾಗಿ ಹಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ ಬಳಸಿ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ನಾನು ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ. ಇವಾಗ ಟೈಟಾಗಿ ನಾನು ರಬ್ಬರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿದೆ ನೋಡಿ. ತುದಿನ ಸ್ವಲ್ಪ ಕಟ್ ಮಾಡ್ಕೊತೀನಿ, ಜಾಸ್ತಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ನೋಡಿ ತುದಿನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ವೈಟ್ ಶೀಟ್ ಮೇಲೆ ನಾನು ಚಾಕೋ ಚಿಪ್ಸ್ನ ಹಾಕೋತಾ ಹೋಗ್ತೀನಿ. ನೀವು ಪ್ಲ್ಯಾಸ್ಟಿಕ್ ಮೇಲೆ ಕೂಡ ಹಾಕೋಬೋದು, ಪೇಪರ್ ಮೇಲೆ ಹಾಕೊಂಡ್ರೂ ಬೇಗನೆ ಚಾಕೋ ಚಿಪ್ಸ್ ಬಿಡುತ್ತೆ ನೋಡಿ. ಇದೇ ಥರ ಚಾಕೋ ಚಿಪ್ಸ್ ಗೊತ್ತಲ್ಲ ನಿಮಗೆ ಯಾವ ಥರ ಇರುತ್ತೆ, ಅದೇ ಥರನೇ ನೀವು ಹಾಕ್ಕೊಂಡು ನಿಧಾನಕ್ಕೆ ಹೋಗಬೇಕು. ನಾನು ನೋಡಿ ಈ ಥರ ನಾನು ಹಾಕೋತಾ ಇದ್ದೀನಿ ನೋಡಿ. 4 ಪ್ಯಾಕೆಟ್ ಬಿಸ್ಕೆಟ್ಗೆ ನಾನು ಎಷ್ಟು ಪೇಪರ್ ಹಾಕ್ಕೊಂಡಿದ್ದೀನಿ ನೀವೇ ನೋಡ್ತೀರಾ. ಅಷ್ಟೊಂದು ಆಗುತ್ತಾ ಅಂತ ಆಶ್ಚರ್ಯ ಆಗುತ್ತೆ, ಅಷ್ಟು ಚಾಕೋ ಚಿಪ್ಸ್ ಆಗುತ್ತೆ ಇದು ನೋಡಿ. ಸ್ವಲ್ಪ ಜಾಗ ಬಿಟ್ಟು ಹಾಕ್ಕೊಳ್ಳಿ ನೋಡಿ. ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 3 ಏರ್ಪೋರ್ಟ್ ಶೀಟು ತುಂಬೋಗಿದೆ, ಇಷ್ಟು ಆಗಿದೆ ಈಗ ನೋಡಿ. ಸೂಪರ್ ಅಲ್ವಾ? ಇದನ್ನು ನಾನು ಒಂದು 4 ಗಂಟೆ ಬಿಸಿಲಲ್ಲಿ ಒಣಗಿಸ್ತೀನಿ ಫ್ರೆಂಡ್ಸ್ ನೋಡಿ. ಒಂದು 4 ಗಂಟೆ ಬಿಸಿಲಿಗೆ ಒಣಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಸ್ವಲ್ಪನೂ ಕೈ ಗಂಟುತ್ತಾ ಇಲ್ಲ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ. ಈ ಥರ ನಾನು ಓಪನ್ ಮಾಡ್ಕೊತೀನಿ. ಇದೇ ಥರ ನೀವು ಕೂಡ ದಿಢೀರಾಗಿ ಮಾಡ್ಕೋಬಹುದು ನೋಡಿ. ಯಾವ ಥರ ಓಪನ್ ಆಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ. ಇವಾಗ ಕೈಯಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂತ. ಸೇಮು ಬೇಕ್ರಿ ಸ್ಟೈಲಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಚಾಕೋ ಚಿಪ್ಸು ನೋಡಿ. ಇದೇ ಥರ ನಾನು ಎಲ್ಲವನ್ನು ಬಿಡಿಸಿ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. 4 ಪ್ಯಾಕೆಟು ಚಿಕ್ಕ ಬಿಸ್ಕೆಟ್ನ 1 ಬೌಲು ಚಾಕೋ ಚಿಪ್ಸ್ ಆಗಿದೆ ನೋಡಿ. ಪ್ಲೇಟ್ಗೆ ಕೂಡ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೂಪರ್ ಅಲ್ವಾ? ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ನೋಡೋಕ್ಕೆ ಇಷ್ಟು ಚಂದ ಕಾಣಿಸ್ತಾ ಇದೆ, ತಿನ್ನೋದ್ರೂ ಕೂಡ ಅಷ್ಟೇ ರುಚಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.